ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಮ್ಮದು ಇವತ್ತು ಬೆಳಗ್ಗೆನೇ ಆರೇ ನಮ್ಮ ಮನೆಗೆ ಬಂದಾನ. ಅವನಿಗೆ ನಾವು ಹೊರಗಡೆ ಹೋಗ್ಬಿಟ್ಟು ಅಂದ್ರೆ ಸಾಕು ಬರೋಕೆ ಇದು ಮಾಡಿಬಿಡ್ತಾನೆ. ಬೆಳಗ್ಗೆ ಎಷ್ಟು ಜಲ್ದಿ ಅಂದ್ರೆ ಅಷ್ಟು ಜಲ್ದಿ ಎದ್ದೇಳ್ತಾನೆ ರೀ. 6:05:40 ಆಲ್ರೆಡಿ ಎದ್ದು ಕುಂತಿರ್ತಾನೆ. ಇವನೇ ಕೆಲಸ ಮಾಡ್ತಾನೆ ಅನ್ನಂಗೆ ಎದ್ದಿರ್ತಾನೆ. ಅವ್ರ ಮನೆಗೆ ಎಲ್ಲರೂ ಮುಕ್ಕೊಂಡಿರ್ತಾರೆ. ಪಾಪ ಒಂದೇ ಎದ್ದಾಡ್ತಿರ್ತಾ, ಅವರು ದೊಡ್ಡ ಎದ್ದಿರ್ತಾಳೆ. ಬನ್ನಿ, ನಾ ಇಲ್ಲಿ ಏಕದೂನ ತೊಗೊಂಡು ಯಾಕೆ ಬಿಡ್ಸಕತ್ತೀನಿ ಅಂದ್ರೆ, ಇವತ್ತು ಪದ್ಮಿನಿ ಏಕಾದಶಿ ಇರೋ ಕಾರಣಕ್ಕಾಗಿ ನಾನು ಇಲ್ಲಿ ಪದ್ಮಿನಿ ಏಕಾದಶಿ ಸಂಕಷ್ಟ ಚತುರ್ಥಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಆ ವ್ರತನ ಮಾಡಕತ್ತೀನಿ, ಹಂಗಾಗಿ ಏಕದೂನ ಬಿಡ್ಸಕತ್ತೀನಿ. ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಪದ್ಮಿನಿ ಸಂಕಷ್ಟಿ ಇರೋದ್ರಿಂದ ಇದು 3 ವರ್ಷಕ್ಕೊಮ್ಮೆ ಸಂಕಷ್ಟಿ ಬರುತ್ತೆ. ಈ ಸಂಕಷ್ಟಿನ ಯಾರೆಲ್ಲ ಮಾಡ್ತೀರಂತಂದು ಕಮೆಂಟ್ ಮಾಡಿ. ನಾನು ಇದು ಫಸ್ಟ್ ವರ್ಷ ಸಂಕಷ್ಟಿ ಮಾಡ್ತಾ ಇರೋದು. ಬನ್ನಿ, ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡೀನಿ. ಗಣೇಶನ ಫೋಟೋ ಮೇಲ್ಗಡೆ ಇತ್ತು, ಸಣ್ಣದಿದ್ದಿಲ್ಲ, ದೊಡ್ಡದು ಗಣೇಶನ ಫೋಟೋ ಐತಿ. ಹಾಗಾಗಿ ಗಣೇಶನ ಫೋಟೋ ಇವತ್ತು ಸಂಕಷ್ಟಿ ಅಲ್ಲ, ಸಂಕಷ್ಟಿ ಆದ ಕಾರಣಕ್ಕಾಗಿ ನಾನು ಗಣೇಶನ ಫೋಟೋನ ಮೇಯ್ನಾಗಿ ಸಂಕಷ್ಟ ಚತುರ್ಥಿ ಅಂದ್ರೆ ಗಣೇಶನ ಒಂದು ಆರಾಧನೆ ಮಾಡೋದು, ವ್ರತ ಮಾಡೋದು ಅಂತಂದು ಹೇಳ್ತಾರೆ. ಆ ಕಾರಣಕ್ಕಾಗಿ ನಾನಿವತ್ತು ಗಣೇಶನ ಫೋಟೋನ ಕೆಳಗೆ ಜಗಲಿ ಮೇಲೆ ನೋಡಿ ಈ ಥರ ಕಾಣಿಸುತ್ತಲ್ಲ, ಈ ಥರ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡೀನಿ. ಇಲ್ಲ ಮೂರ್ತಿ ಇತ್ತಂದ್ರೆ ಮೂರ್ತಿನ ಸಣ್ಣದು ಮೂರ್ತಿ ಇತ್ತಂದ್ರೆ ಅಭಿಷೇಕ ಮಾಡಬೇಕು. ನಾನು ಈಗಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡೀನಿ. ಸಾಯಂಕಾಲ ಎಲ್ಲ ನೈವೇದ್ಯಕ್ಕೆ ಮಾಡಿ, ಆಮೇಲೆ ಅರಿಶಿಣದೊಳಗೆ ಗಣೇಶನ ಮಾಡಿ ಪೂಜೆ ಮಾಡಿದ್ರೆ ಆಯ್ತಂತಂದು ಇದು ಮಾಡೀನಿ. ಬೆಳಗ್ಗೆ ಸಂಕಷ್ಟಿ ಪೂಜೆ ಮಾಡೋಕ್ಕಿಂತ ನಾವು ಸಾಯಂಕಾಲ ಸಂಕಷ್ಟಿ ಪೂಜೆ ಮಾಡಿದ್ರೆ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ನನಗೂ ಅಷ್ಟು ಗೊತ್ತಿದ್ದಷ್ಟು ಹೇಳ್ತೀನಿ. ಪ್ರತಿ ಸಂಕಷ್ಟಿನೂ ಸಾಯಂಕಾಲನೇ ಪೂಜೆ ಮಾಡಿದ್ರೆ ಶ್ರೇಷ್ಠವಾದದ್ದು. ಈ ಸಂಕಷ್ಟಿ ಇದು 3 ವರ್ಷಕ್ಕೊಮ್ಮೆ ಬರುವಂಥ ಪದ್ಮಿನಿ ಸಂಕಷ್ಟಮಿ ಅಂತ. ಇದನ್ನು 3 ವರ್ಷಕ್ಕೊಮ್ಮೆ ಆಚರಿಸ್ತಾರೆ. ನೀವು ಯಾರೆಲ್ಲ ಆಚರಿಸ್ತೀರಂತ ಹೇಳಿ. ತಿಂಗಳದಾಗ ಒಂದು ಸಂಕಷ್ಟಿ ಅಂತಂದು 1-2 ಸಂಕಷ್ಟ ಬರ್ತಾವ. ಬಟ್ಟು ಈ ಸಂಕಷ್ಟ ಬರೋದು 3 ವರ್ಷಕ್ಕೊಮ್ಮೆ ಅಂತಂದು ಸಂಕಷ್ಟ ಬರುತ್ತಿದ್ದು. ಈ ಸಂಕಷ್ಟನ ನಾವು ಪ್ರತಿ ಸಂಕಷ್ಟಮಿ ಮಾಡೋಕ್ಕಿಂತ ಈ ಒಂದು ಸಂಕಷ್ಟ ಮಾಡಿದ್ವಂದ್ರೆ ಎಲ್ಲನೂ ಪರಿಹಾರ ಆಗುತ್ತಂತೆ. ನಮ್ಮಲ್ಲಿರೋಂಥ ದೋಷ ಕಷ್ಟ ಎಲ್ಲನೂ ಪರಿಹಾರ ಆಗಿ ನಮ್ಗೆ ಸುಖ ಶಾಂತಿ ಸಂಪತ್ತು ಆರೋಗ್ಯ ಎಲ್ಲ ಕೊಡಪ್ಪ ಅಂತಂದು ದೇವರಲ್ಲಿ ಬೇಡಿಕೆಂದ್ರೆ ಎಲ್ಲನೂ ಆಗುತ್ತನ್ನೋ ನಂಬಿಕೆ ಈ ಸಂಕಷ್ಟಿ ಇರೋದು. ಹಾಗಾಗಿ ಈ ಸಂಕಷ್ಟಿನ ಪ್ರತಿ ಸಂಕಷ್ಟಿ ಆಚರಿಸಿಲ್ಲ ಅಂದರೂ ಈ ಸಂಕಷ್ಟಿನ 3 ವರ್ಷಕ್ಕೊಮ್ಮೆ ಬರೋಂಥ ಸಂಕಷ್ಟನ ಪ್ರತಿಯೊಬ್ಬರೂ ಆಚರಿಸ್ಬೇಕು. ಬಿಟ್ಟು ಇದು ಇವತ್ತು ಕ್ಯಾಲೆಂಡರ್ ಆಗಿಲ್ಲ ರೀ, ಕ್ಯಾಲೆಂಡರ್ನಾಗ ಇಲ್ಲ. ಇವತ್ತು ಮೇ 27 ಇರೋದು, ಕ್ಯಾಲೆಂಡರ್ನಾಗಿಲ್ಲ. ಕ್ಯಾಲೆಂಡರ್ನಾಗ ಸಂಕಷ್ಟಿ ಯಾವಾಗೈತಲ್ಲ ಅವಾಗಷ್ಟ ತೋರಿಸುತ್ತೆ. ಇದು ಕ್ಯಾಲೆಂಡರ್ನಾಗಿಲ್ಲ. ಬಿಟ್ಟು ಜ್ಯೋತಿಷ್ರು ಅವರು ಎಲ್ಲ ಹೇಳ್ತಾರೆ. ಆ ಕಾರಣಕ್ಕಾಗಿ ಇದು ಸಂಕಷ್ಟಿನ ನಾನು ಆಚರಿಸಕತ್ತೀನಿ. ಸಾಯಂಕಾಲ ಯಾವ ಥರ ಪೂಜೆ ಮಾಡ್ತೀನಿ ಅಂತಂದು ತೋರಿಸ್ತೀನಿ. ಇಲ್ಲಿ ಅಡುಗೆ ಮಾಡಕತ್ತೀನಿ. ನಾನಿವತ್ತು ಫುಲ್ ಡೇ ಉಪವಾಸ ಇರ್ತೀನಿ ರೀ, ಏನು ತಿನ್ನೋದಿಲ್ಲ. ನೀರೊಂದು ಯಾಕಂದ್ರೆ ನೀರು ಬಿಟ್ಟಿರೋಕ್ಕಾಗಲ್ಲ. ನೀರನ್ನು ಬಿಟ್ಟು ಎಷ್ಟೋ ಸರಿ ಈ ಸಾಯಿಬಾಬಾದನಲ್ರಿ, ಈ ಸಾಯಿಬಾಬಾಗ ವ್ರತ ಮಾಡ್ತಿದ್ದೆ ನಾನು. ಪ್ರತಿ ಗುರುವಾರ ನೀರಿರ್ಲಾರ್ದನ ನಿರಾಹಾರ ಅಂತಂದು ಉಪವಾಸ ಮಾಡ್ತಿದ್ದೆ ನಾನು. ಬಟ್ ಈಗ ಯಾಕೋ ಗೊತ್ತಿಲ್ಲ, ಇಲ್ಲಿ ಕ್ಲೈಮೇಟಿಗೋ ಏನೋ ಗೊತ್ತಿಲ್ಲ, ನೀರು ಇರ್ಲಾರ್ದನ ಇರೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ಇಲ್ಲಿ ಸೆಕೆ ಇರೋ ಕಾರಣಕ್ಕಾಗಿ ನೀರು ಬೇಕನ್ಸುತ್ತೆ. ಆ ಕಾರಣಕ್ಕಾಗಿ ನೀರು ಮಾತ್ರ ನಾನು ಕುಡಿತೀನಿ. ಅದು ಬಿಟ್ಟು ಹಣ್ಣು, ಹಾಲು, ಚಹಾ, ಬಿಸ್ಕಿಟು, ಸುಸ್ಲಾ ಏನೂ ತಿನ್ನೋದಿಲ್ಲ ರೀ. ಜಸ್ಟ್ ನೀರು ಮಾತ್ರ ಕುಡಿತೀನಿ. ಫುಲ್ ಡೇ ಇವತ್ತಂದ್ರೆ ಫುಲ್ ಡೇ. ನಾಳೆ ಗುರುವಾರ ನಾವು ಕಳಸ ಇದು ಮಾಡಿರ್ತೀವಲ್ಲ, ಆ ಕಳಸನ ಕದಲ್ಸೋವರೆಗೂ ನಾನು ಏನೂ ತಿನ್ನೋದಿಲ್ಲ. ನೆಕ್ಸ್ಟ್ ಡೇ ಗುರುವಾರ ಕಳಸ ಕದಲ್ಸಿಂದನ
ಊಟ ಮಾಡೋದು. ಅಲ್ಲಿವರೆಗೂ ಏನು ಊಟ ಮಾಡೋದಿಲ್ಲ. ಬನ್ನಿ, ನಮ್ಮದು ಸಂಕಷ್ಟಿ ವ್ರತ ಈ ಥರ ಇತ್ತು. ಮತ್ತು ಸಾಯಂಕಾಲ ಯಾವ ಥರ ಪೂಜೆ ಮಾಡ್ತೀನಿ ಅಂತಂದು ತೋರಿಸ್ತೀನಿ. ಇನ್ನು ಸಂತಿಗೆ ಹೋಗಿ ಸ್ವಲ್ಪ ಪೂಜಾ ಸಾಮಾನು ತರೋದೈತಿ. ಪೂಜಾ ಸಾಮಾನು, ಹೂವು ಎಲ್ಲ ತರಬೇಕು. ನೋಡಿ, ಇಲ್ಲಿ ನಾನು ಆವಾಗಲೇ ಎಕ್ಕದ ಹೂವನ್ನ ಬಿಡ್ಸಾಕತ್ತಿದ್ನೆಲ್ಲ, ಬಿಡಿಸಿ ಈ ಥರ ಇಟ್ಟೀನಿ. ಎಕ್ಕದ ಹೂವು ನೋಡೋಕೆ ಎಷ್ಟು ಚಂದ ಕಾಣಿಸ್ತಾವೆ ಅಂದ್ರೆ ಅಷ್ಟು ಚಂದ ಕಾಣಿಸ್ತಾರೆ ರೀ. ಇದರಲ್ಲಿದ್ದ ಹೂವನ್ನ ಹಾರ ಮಾಡಿದ್ದು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದ. ಇದು ಏನಿಲ್ಲ ಅಂದರೂ 1 ವಾರ ಆದರೂ ಒಟ್ಟ ಬಾಡೋದಿಲ್ಲ. ಇದು ಗಣೇಶನಿಗೆ ಇಷ್ಟವಾದಂಥ ಎಕ್ಕದ ಹೂವು. ಹಾಗಾಗಿ ಅದು ನಮ್ಮ ಹತ್ರ ಯಾವುದೇ ಹೂವು ಇಲ್ಲಾಂದರೂ ಈ ಎಕ್ಕದ ಹೂವನ್ನ ಇಟ್ಟು ಪೂಜೆ ಮಾಡಿದ್ವಿ ಅಂದ್ರೆ ಗಣೇಶನಿಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಇಲ್ಲಿ ಬೆಳಗ್ಗೆನೇ ಇದನ್ನು ಬಿಡ್ಸಾಕತ್ತಿದ್ನಲ್ಲ, ಇಷ್ಟು ಹೂವು ಆಗ್ಯಾವ. ಇಷ್ಟು ಹೂವನ್ನು ಹಾರ ಮಾಡಿದ್ರೆ ಚೆಂದ ಅನ್ನಿಸ್ತಾವೆ. ಇನ್ನೂ ಒಂದು ಕೆಂಪು ಹೂವು ಅಂದ್ರೆ ಗಣೇಶ ದೊಡ್ಡ ಫೋಟೋ ಐತಲ್ಲ, ಚೆನ್ನಾಗಿ ಅನ್ಸಾಗತ್ತನ. ಬನ್ನಿ, ಇವಾಗ ಸಂತಿಗೆ ಹೋಗಿ ಸ್ವಲ್ಪ ಹೂವು, ಹಣ್ಣು ಬೇಕಲ್ರಿ. ಪೂಜೆಗೆ ಇಡೋಕೆ ಹಣ್ಣು ಬೇಕು. ಹಣ್ಣು, ಎಲೆ, ಅಡಿಕೆ ಇವೆಲ್ಲ ಬೇಕು. ಆ ಕಾರಣಕ್ಕಾಗಿ ಇವತ್ತು ಸಂತಿ ನೀರೋ ಕಾರಣಕ್ಕಾಗಿ ಸಂತಿ ಮಾಡ್ಕೊಂಡು ಹಣ್ಣು ಹಂಪ್ಲ ತೊಗೊಂಡು ಬಂದ್ರಾಯ್ತು. ನೋಡಿ, ನಾನು ಹೂವು ತಂದಿದ್ನೆಲ್ಲ, ಹೂವನ್ನ ಈ ಥರ ಹಾರ ಮಾಡಾಕತ್ತೀನಿ. ಹಾರ ಮಾಡಿದ್ವಿ ಹೂವನ್ನ ಸಿಗೋವಲ್ಲು ರೀ ಇವತ್ತು. ಸದ್ಯಕ್ಕೆ ಇಷ್ಟೇ ಸಿಕ್ಕವ, ಹಂಗಾಗಿ ಇಷ್ಟೇ ಸ್ವಲ್ಪ ಹಾರ ಮಾಡಾಕತ್ತೀನಿ. ಇನ್ನು ನಮ್ಮ ಮನೆಯವರಿಗೆ ಡ್ಯೂಟಿಲಿದ್ದ ಬರಬೇಕಾದ್ರೆ ಅವ್ರಿಗೆ ಸ್ವಲ್ಪ ತೊಗೊಂಬ ಅಂತೇಳೀನಿ. ಆಮೇಲೆ ಇದು ಎಕ್ಕದ ಹೂವು ಇರ್ತಲ್ರಿ, ಆ ಎಕ್ಕದ ಹೂವು, ಆಮೇಲೆ ಸಣ್ಣ ಸಣ್ಣ ರೋಸ್ ತಂಬ ಅಂತೇಳಿ ನಮ್ಮ ಮನೆಯವ್ರಿಗೆ. ಆ ರೋಸು ಮತ್ತು ಎಕ್ಕದ ಹೂವನ್ನ ಹಾರ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ಅದು ತುಂಬ ಅಂತಂದು. ನೆಕ್ಸ್ಟು ಇದು ಒಂದಿಷ್ಟು ದೊಡ್ಡದಾಗೈತ್ರಿ, ಏನಿಲ್ಲ ಅಂದ್ರೆ 1-2 ಮೊಳದಷ್ಟು, ಮೊಳಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗೈತಿ. ಇದು ಒಂದು ಹಾರ ಆದರೆ ಆಮೇಲೆ 1-2 ಮೊಳ ಮಲ್ಲಿಗೆ ಹೂವು ತಂಬಾರ ಕೇಳೇನ್ರಿ. ಮಲ್ಲಿಗೆ ಹೂವು ಅದು ಆದ್ರೆ ಸರಿ ಹೋಗ್ಕವ. ಹಾರ ರೆಡಿ ಆಗತ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಗುಳ್ಳೆ ಬಿಟ್ಟೈತಿ. ಬನ್ನಿ, ಹೂನರ ಎಲ್ಲ ಕಟ್ಟಿ ತಿರ್ಗಾ ಒಂದ್ಸರಿ ಮನೆ ಕಸ ಎಲ್ಲ ಹುಡುಗಿ ಮನೆ ತೊಳೋದು, ಮನೆ ಕ್ಲೀನ್ ಮಾಡ್ಕೊಂಡು ಮತ್ತೆ ತಿರ್ಗಾ ಮಡಿ ಹುಡಿಲಿದ್ದ ಈ ಪೂಜೆ ಮಾಡ್ಬೇಕ್ರಿ. ಹಂಗಾಗಿ ನಾನು ಜಳಕ ಮಾಡಿ ಸಾರಿ ಹಾಕ್ಕೊಂಡೀನಿ. ಸಾರಿ ಹಾಕೋಕೊಂಬಂದಿನಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಮದುವೆ ಆದ ಹೆಣ್ಮಕ್ಳು ಪ್ರತಿಯೊಬ್ಬರೂ ಯಾವುದೇ ವಿಶೇಷವಾದಂಥ ಪೂಜೆ ಮಾಡಬೇಕಾದ್ರೆ ಸಾರಿ ಹಾಕೋಬೇಕಂತೆ. ಹಂಗಾಗಿ ನಾನಿಲ್ಲಿ ಸಾರಿ ಹಾಕ್ಕೊಂಡೀನಿ. ಇದನ್ನು ಹಿರಿಯರು ಹೇಳ್ತಾರೆ, ಪ್ರತಿಯೊಬ್ಬರು ಸಾರಿ ಹಾಕ್ಕೊಂಡು ಪೂಜೆ ಮಾಡಬೇಕಂತ. ದಿನ ಹೆಂಗಿರ್ತಾರೆ ಏನು ನೋಡಿರ್ಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮದಾಗಲಿ ಹೆಣ್ಮಕ್ಳನ್ನ ನೀವು ಸೀರೆ ಉಟ್ಕೋರಿ ಅಂತಂದು ಹೇಳ್ತಾರೆ. ಹಂಗಾಗಿ ನಾನಿಲ್ಲಿ ಪೂಜೆ ಮಾಡಬೇಕಾದ್ರೆ ಸೀರೆ ಉಟ್ಕೊಂಡೀನಿ. ಬನ್ನಿ, ಇವಾಗ ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ ಬರ್ತಲ್ರಿ, ಅವಲಕ್ಕಿನ ನೈವೇದ್ಯ ಮಾಡಿದ್ರೆ ಆಯ್ತು ಅಂತಂದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ, ತುಪ್ಪದಾಗ ಗೋಡಂಬಿ ಬಾದಾಮಿನ ಫ್ರೈ ಮಾಡಾಕತ್ತೀನಿ. ಸ್ವಲ್ಪ ಲೇಟ್ ಆಗೈತ್ರಿ, ಹಂಗಾಗಿ ಸ್ವಲ್ಪ ಅರ್ಜೆಂಟಾಗಿ ಮಾಡಾಕತ್ತೀನಿ. ಸ್ವಲ್ಪ ತುಪ್ಪ ಒತ್ತಿ ಬಿಡುತ್ತೆ, ಹಂಗಾಗಿ ಜಲ್ದಿ ಮಾಡಿದ್ರೆ ಆಯ್ತು ಅಂತಂದು ಜಲ್ದಿ ಮಾಡಾಕತ್ತೀನಿ. ಬನ್ನಿ, ಇಲ್ಲಿ ನೋಡಿ ನಮ್ಮದು ಗೋಡಂಬಿ ಬಾದಾಮಿ ಎಲ್ಲ ಹುರಿದಿದ್ದೈತಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಏನಿದು ಈ ಥರ ಕರಗೈತೆ ಅಂತ ಅನ್ಕೋಬೇಡ್ರಿ. ಇದು ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತಲ್ಲ, ಆ ಥರ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಾಕತ್ತೀನಿ. ಏನು ಆರ್ಗ್ಯಾನಿಕ್ ಬೆಲ್ಲ ಏನು ಗೊತ್ತಿಲ್ಲ, ಇದ್ರಾಗೂ ಒಂಥರ ಕಸರು ಇರ್ತೀರಿ. ಹಂಗಾಗಿ ಆರ್ಗ್ಯಾನಿಕ್ ಬೆಲ್ಲ ಅನ್ನೋದು ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಸರು ಅಂದ್ರೆ ಆ ಥರ ಅಲ್ಲ, ಇದು ಬೆಲ್ಲ ತಂದಿರ್ತೀವಲ್ಲ ಮೇಲ್ಗಡೆ ಎಲ್ಲ ಕಸರು ಇರ್ತಾ, ಆಮೇಲೆ ಒಳಗಡೆ ಏನೂ ಇರೋದಿಲ್ಲ, ಬಟ್ ಮೇಲೆಲ್ಲ ಹೊಲಸು ಜಾಸ್ತಿನೇ ಇರ್ತೈತಿ. ಕ್ಲೀನ್ ಮಾಡಿ ಹಾಕ್ಯಂದಿರ್ತೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ಇದು ಮಾಡಿ ಸ್ವಲ್ಪ ಏನಿಲ್ಲರಿ, ಜಸ್ಟ್ ಈ ಥರ ಬೆಲ್ಲ ಕರಗಬೇಕು. ಆ ಥರ ಬೆಲ್ಲ ಕರಗೋವರೆಗೂ ಜಸ್ಟ್ ಇದನ್ನು ಕಲಿಸ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಮತ್ತು ಇದಕ್ಕೇನು ಹಣ ಬರಬೇಕು ಆ ಥರ ಏನೂ ಇಲ್ಲ. ಪಾಕ ಬರಬೇಕು ಅಂತಾರಲ್ಲ, ಆ ಥರ ಏನಿಲ್ಲ. ಇಲ್ಲಿ ನಮ್ಮನ್ಯಾಗ ಹಸಿ ಕೊಬ್ಬರಿ ಇಲ್ಲ. ಹಸಿ ಕೊಬ್ಬರಿ ಆದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಹಸಿ ಕೊಬ್ಬರಿ ಇದ್ದಿಲ್ಲ,
ಒಣ ಕೊಬ್ಬರಿ ಇತ್ತು. ಆ ಒಣ ಕೊಬ್ಬರಿನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿನಿ. ಅದಕ್ಕೆ ಒಂದೆರಡು ಏಲಕ್ಕಿ ಹಾಕ್ಯಂಡು ಮಿಕ್ಸಿ ಮಾಡ್ಕೊಂಡಿನಿ. ಹಸಿ ಕೊಬ್ಬರಿ ಆದ್ರೆ ಇದು ಅವಲಕ್ಕಿದ್ದು ನೈವೇದ್ಯ ಮಾಡ್ತೀವಲ್ಲ ಇನ್ನೂ ತುಂಬಾ ಟೇಸ್ಟಿಯಾಗುತ್ತೆ. ಬಟ್ಟು ನಮ್ಮ ಮನ್ಯಾಗ ಹಸಿ ಕೊಬ್ಬರಿ ಇಲ್ಲರಿ, ನಾವು ಕಾಯಿ ಹೊಡಿದಿಲ್ಲ, ಹಾಗಾಗಿ ಹಸಿ ಕೊಬ್ಬರಿ ಇಲ್ಲ. ನಾನಿಲ್ಲಿ ಒಣ ಕೊಬ್ಬರಿನ ಮಿಕ್ಸಿಗೆ ಹಾಕ್ಯಂಡು ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಈ ಥರ ಪೇಪರ್ ಅವಲಕ್ಕಿ ಬರ್ತಲ್ರಿ, ಆ ಪೇಪರ್ ಅವಲಕ್ಕಿನ ಹಾಕಿ ಇದನ್ನು ಕಲಿಸ್ಕೊಂಡ್ರೆ ನೈವೇದ್ಯ ರೆಡಿ ಆಗುತ್ತೆ. ಇದು ಪೂಜೆ ಮಾಡಬೇಕಾದ್ರೆ ಇದು 3 ವರ್ಷಕ್ಕೊಮ್ಮೆ ಬರ್ತಂತ್ರಿ. ಅದು ನನಗೂ ಗೊತ್ತಿದ್ದಿಲ್ಲ. ನಮ್ಮ ಫ್ರೆಂಡು ಹೇಳಿದ್ಲಿತ್ತು. ಹೋದು 3 ವರ್ಷಕ್ಕೆ ಒಂದು ಸರಿ ಗೊತ್ತಿತ್ತು ನನಗೆ, ಬಟ್ ಅವಾಗೂ ಮಾಡೋಕ್ಕಾಗಲಿಲ್ಲ. ಅದು ಎಲ್ಲ ಪೂಜೆ ಎಲ್ಲ ಮುಗಿದಿಂದ ಹೇಳಿದ್ರು. ಈ ಸರಿ ನಮ್ಮ ಫ್ರೆಂಡು ನಿನ್ನೆ ಫೋನ್ ಹಚ್ಚಿ ಹೇಳಿದ್ಲಿ, ಇಲ್ಲೆಲ್ಲ ಈ ಥರ ಏಕಾದಶಿ ಐತಿ, ಪದ್ಮಿನಿ ಏಕಾದಶಿ ಅಂತ 3 ವರ್ಷಕ್ಕೊಮ್ಮೆ ಬರುತ್ತಾ, ಇರುವತ್ತವ ಮಾಡಮ್ಮ ಅಂತಂದು ಹ್ಞೂ ಅಂತಂದು ಇಬ್ಬರು ಮಾತಾಡ್ಕೊಂಡು ಇರುವತ್ತನ ಮಾಡಾಕತ್ತೀವಿ. ಕೆಲವೊಬ್ಬರು ಪ್ರತಿ ಸಂಕಷ್ಟಿನೂ ಮಾಡ್ತಾರೆ. ಅದು ಪ್ರತಿ ಸಂಕಷ್ಟಿನೂ ಮಾಡೋದು ಚಲೋ, ಬಟ್ಟು ಪ್ರತಿ ಸಂಕಷ್ಟಿ ಮಾಡಿಲ್ಲ ಅಂದ್ರೂ ಈ ಥರ 3 ವರ್ಷಕ್ಕೊಮ್ಮೆ ಬರೋಂಥ ಪದ್ಮಿನಿ ಏಕಾದಶಿ ಸಂಕಷ್ಟಿ ಚತುರ್ಥಿನ ಮಾಡಿದ್ರೆ ತುಂಬ ವಿಶೇಷವಾದಂತಂದು ಹೇಳ್ತಾರೆ. ಹಾಗಾಗಿ ಅದೇ ನನಗೂ ಅಷ್ಟೊಂದು ಗೊತ್ತಿಲ್ಲರಿ, ಹೇಳಿದ್ದು ನಾನು ಕೇಳಿ ನಿಮಗೆ ಹೇಳಾಕತ್ತೀನಿ ನೋಡಿ. ಈ ಥರ ಅವಲಕ್ಕಿನ ಅದ್ರೊಳಗೆ ಹಾಕಿ ಕಲಿಸ್ಕೊಂಡ್ರೆ ನೈವೇದ್ಯ ರೆಡಿ ಆಗುತ್ತೆ. ಆಮೇಲೆ ಕಡುಬು ಮೋದಕ ಮಾಡಬೇಕಂದ್ರೆ, ಬಟ್ಟು ಅದಕ್ಕೆ ಮೋದಕ ಅದು ಮಾಡಬೇಕಾದ್ರೆ ಹಸಿ ಕೊಬ್ಬರಿ ಇದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗುತ್ತೆ. ಹಂಗಾಗಿ ನಮ್ಮ ಮನೆಯಾಗ ಹಸಿ ಕೊಬ್ಬರಿ ಇದ್ದಿಲ್ಲಲ್ರಿ, ಆಮೇಲೆ ಇದನ್ನು ಮಾಡಿದ್ರೆ ಆಯ್ತು ಅಂತಂದು ಇದನ್ನು ಮಾಡಾಕ್ತೀನಿ. ಕಡುಬು ಮಾಡಬೇಕಂದ್ರೆ, ಕಡುಬು ಮಾಡಬೇಕಾದ್ರೂ ಹಸಿ ಕೊಬ್ಬರಿನ ಬೇಕು. ಆ ಕಾರಣಕ್ಕಾಗಿ ಇಲ್ಲ ಅವಲಕ್ಕಿದೆ ನೈವೇದ್ಯ ಮಾಡಿದ್ರೆ ಆಯ್ತು ಅಂತಂದು ನಾನಿಲ್ಲಿ ಅವಲಕ್ಕಿದೆ ನೈವೇದ್ಯ ಮಾಡೀನಿ. ಇವಾಗ ಅವಲಕ್ಕಿದ ನೈವೇದ್ಯ ಆಯಿತು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಸ್ವಲ್ಪ ಪಾರಾಯಣ ಮತ್ತು ವ್ರತದ್ದು ಬುಕ್ಕ ಇರುತ್ತೆ, ಅದು ವ್ರತದ್ದು ಬುಕ್ಕ ಎಲ್ಲ ಓದಿ ಪೂಜೆ ಎಲ್ಲ ಈ ಥರ ಮಾಡೀನಿ. ಪೂಜೆ ಎಷ್ಟು ಚೆಂದ ಆಗೈತೆ ಅಂದ್ರೆ ನನಗೆ ನಮ್ಮ ಮನ್ಯಾಗ ಅಷ್ಟೊಂದು ಇವತ್ತು ಎಷ್ಟು ಶಾಂತವಾಗೈತೆ ಅಂದ್ರೆ ನಮ್ಮ ಮನೆ ಅಷ್ಟೊಂದು ಶಾಂತವಾಗೈತಿ. ಈ ಪೂಜೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರ್ತೋ ಬಿಡ್ತೋ ಗೊತ್ತಿಲ್ಲ, ಬಟ್ಟು ಮನಸ್ಸಿಗಂತೂ ಸಿಕ್ಕಾಪಟ್ಟೆ ನೆಮ್ಮದಿ ಅಂದ್ರೆ ಅಷ್ಟೊಂದು ಸಿಕ್ಕಾಪಟ್ಟೆ ನೆಮ್ಮದಿ ರೀ. ನಮ್ಮ ಮನೆಯವ್ರು ಸಹ ಹೇಳಕತ್ತಿದ್ರು ಎಷ್ಟು ಚಂದ ಪೂಜೆ ಆಗೈತೆಲ್ಲ ನಮ್ಮ ಮನೆಗೆ ಇವತ್ತು ಅಂತಂದು. ಬನ್ನಿ ನಾನಿಲ್ಲಿ ಇದು ಗಣೇಶಂದು ಮೂರ್ತಿ ಇರಲ್ಲಲ್ರಿ, ಗಣೇಶನ ಮೂರ್ತಿ ಇದ್ರೆ ಗಣೇಶನ ಮೂರ್ತಿ ಇಟ್ಟು ಅದಕ್ಕೆ ಅಭಿಷೇಕ ಮಾಡಬೇಕು. ಬಟ್ಟು ಗಣೇಶನ ಮೂರ್ತಿ ಇದ್ದಿಲ್ಲ ನಮ್ಮ ಮನೆಯಾಗ, ಹಂಗಾಗಿ ನಾನಿಲ್ಲಿ ಅರಿಶಿಣಲಿದ್ದಾನ ಗಣೇಶನ ಮಾಡೀನಿ. ಅರಿಶಿನ ಸ್ವಲ್ಪ ಕೋನ್ ಆಕಾರದಾಗ ಮಾಡಿ ಅದನ್ನೇ ಗಣೇಶ ಅಂತಂದು ಭಾವಿಸಿದ್ರೆ ಗಣೇಶ ಆಗ್ತಾನ. ಬನ್ನಿ ಎಷ್ಟು ಚೆಂದ ಕಾಣಿಸ್ತಿದ್ದಾರೆ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿತ್ತು. ನಾನಂತರೂ ಅವಾಗ ಬಂದು ಪೂಜೆ ಮಾಡಿದ್ದು ನೋಡಕತ್ತಿದ್ನೆ. ಗರಿಕೆ ಹೂವು ಎಲ್ಲನ ಹಾಕಿ ಮೇನು ಗಣೇಶನಿಗೆ ಗರಿಕೆ ಅದೆಲ್ಲ ಬೇಕು. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ.